ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರಿಗೆ ಫೆಬ್ರವರಿ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆ ನಡೆಯುತ್ತೆ. ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಶಕ್ತಿ ತುಂಬಲು ಬರ್ತಿದ್ದಾರೆ. ಇದು ನಿಮ್ಮ ಜೀವನದಲ್ಲಿ ಉತ್ತಮವಾದ ಅವಕಾಶವನ್ನು ತಂದುಕೊಡುವಂತಹ ಸಮಯವಾಗಿದೆ. ಅದೇ ರೀತಿ ಕೈಗೆ ಬಂದಂತಹ ಅವಕಾಶವನ್ನು ಕಳೆದುಕೊಳ್ಳುವಂತಹ ಅಪಾಯ ಕೂಡ ಇದೆ. ಏಕೆಂದರೆ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ಕೆಲವು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿ ಬದಲಾಯಿಸುವ ಕ್ಷಣಗಳು. ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕುಂಭ ರಾಶಿಯವರು ಮಾತ್ರ ಜೀವನದಲ್ಲಿ ಮುಂದುವರಿಯುತ್ತಾರೆ. ಈ 4-5 ದಿನದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಿದ್ದಾನೆ. ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ನಿಮ್ಮನ್ನು ರಕ್ಷಿಸುವಂತಹ ವ್ಯಕ್ತಿ. ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ. ಅವನು ಮಾರ್ಗದರ್ಶನದಲ್ಲಿ ನೀವು ಬದುಕೋದಾದರೆ ಖಂಡಿತವಾಗಿ ಇದು ಉತ್ಸಾಹಪೂರ್ವಕವಾದ ವಿಶೇಷವಾದ ಸಮಯ. ಇದು ತಮಾಷೆಯ ಮಾತಲ್ಲ. ಇದು ಕುಂಭ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುತ್ತಿರುವಂತಹ ಬಹಳ ಅಪರೂಪದ ಚಿಹ್ನೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಬೇಕು. ಆವಾಗ ಮಾತ್ರ ನಿಮಗೆ ನಾವು ಹೇಳುತ್ತಿರುವುದು ಖಂಡಿತವಾಗಿ ಅರ್ಥವಾಗುತ್ತದೆ. ಖಂಡಿತವಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಪ್ರಮುಖವಾದ ಸಲಹೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು, ತೊಂದರೆಗಳನ್ನು ಕೊನೆ ಮಾಡಬಹುದು. ನಿಮ್ಮ ಆಲೋಚನಾ ವಿಧಾನ ಮಾತ್ರವಲ್ಲದೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಕೆಲವೊಂದಿಷ್ಟು ವಿಶೇಷವಾದ ಘಟನೆಗಳು ಈ ಸಮಯದಲ್ಲಿ ನಡೀತಾ ಹೋಗುತ್ತೆ. ಒಟ್ಟಾರೆ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕು. ಈ ಸಮಯ ಕುಂಭ ರಾಶಿಯವರಿಗೆ ಶಕ್ತಿಯನ್ನು ಹೊಂದಿರುವಂತಹ ಕುಂಭ ರಾಶಿಯವರು ನಿಧಾನವಾಗಿ ತಾಳ್ಮೆ ಹೊಂದಿರ್ತೀರಾ. ಅದೇ ರೀತಿ ಯಾವುದೇ ತೊಂದರೆಗಳು ಬಂದರೂ ಕೂಡ ನಗುವಿನೊಂದಿಗೆ ಧೈರ್ಯದಿಂದ ಮುಂದುವರಿಯುತ್ತೀರಾ. ಹೊರಗೆ ಧೈರ್ಯಶಾಲಿ ಅವರು ಪ್ರೀತಿಯಲ್ಲಿರುವಂತೆ ಕಂಡು ಬಂದರೂ ಕೂಡ ಕೆಲವೊಮ್ಮೆ ಅವರು ಅವಮಾನಗಳು ಮತ್ತು ಭಯಗಳನ್ನು ಹೊಂದಿರಬಹುದು. ಒಮ್ಮೆ ಅವರು ನಂಬಿದರೆ ಆ ನಂಬಿಕೆಯು ಜೀವನವಿಡೀ ಉಳಿಯುವಂತಹ ನಂಬಿಕೆಯಾಗುತ್ತದೆ. ಅದೇ ರೀತಿ ಹಣದ ವಿಚಾರದಲ್ಲೂ ಕೂಡ ಕುಂಭ ರಾಶಿಯವರು ಬಲವಾದ ಸ್ವಾಭಿಮಾನವನ್ನು ಹೊಂದಿರ್ತಾರೆ. ಒಟ್ಟಾರೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡೋದಂದ್ರೆ ಬಹಳ ಇಷ್ಟಪಡ್ತಾರೆ. ಸ್ವತಂತ್ರವಾಗಿ ಬೆಳೆಯಲು ಮತ್ತು ಯಶಸ್ವಿಯಾಗಲು ಬಯಸುತ್ತಾರೆ. ಅದಾಗಿ ಕೂಡ ಅವರ ಬಳಿ ಸಾಕಷ್ಟು ಹಣವಿದ್ದರೂ ಸಹ ಕುಟುಂಬದ ಜವಾಬ್ದಾರಿಗಳು ಮತ್ತು ಆರ್ಥಿಕ ಭದ್ರತೆಗಳ ಬಗ್ಗೆ ಮಾನಸಿಕವಾಗಿ ಹೊರೆಯಾಗುವ ಸಂದರ್ಭಗಳಿವೆ. ಪ್ರೀತಿಯಲ್ಲಿ ಬೀಳುವ ಕುಂಭ ರಾಶಿಯವರು ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾರೆ. ಖಂಡಿತವಾಗಿ ಫೆಬ್ರವರಿ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ವಿಷಯ ನಡೀತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಯಾವುದೇ ರೀತಿಯ ವ್ಯಕ್ತಿಗಳು ದ್ರೋಹವನ್ನ ಮಾಡಬಹುದು ಅಥವಾ ಮೌನವಾಗಿ ಒಳಗೆ ನಿಮ್ಮ ಜೀವನದ ಶಕ್ತಿಯನ್ನು ಹೀರಿಕೊಳ್ಳಬಹುದು. ಎಲ್ಲದರ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಈ ಸಮಯ ನೀವು ಕಳೆದ ಕೆಲವು ದಿನಗಳಿಂದ ನೀವು ಒಂಟಿತನ ಮತ್ತು ಮಾನಸಿಕವಾದ ಹೊರೆಯನ್ನು ಅನುಭವಿಸ್ತಾ ಇದ್ರೆ ಅದು ಸಾಮಾನ್ಯವಾದದ್ದಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಅಸ್ಪಷ್ಟ ಯುದ್ಧದ ಸಂಕೇತವಾಗಿದೆ. ಅದರಿಂದಾಗಿ ರಾತ್ರಿ ನಿದ್ರೆ ಕೊರತೆ, ಹಳೆಯ ನೆನಪುಗಳು ಮತ್ತೆ ಮತ್ತೆ ಬರೋದು ಮತ್ತು ನಿಮ್ಮ ಮನಸ್ಸಿನಲ್ಲಿ ನೋವು ಇವೆಲ್ಲವೂ ನಿಮ್ಮ ಜೀವನದಲ್ಲಿ ದೊಡ್ಡ ಭರಿಸಲಾಗದ ಬದಲಾವಣೆಯನ್ನು ಸಂಭವಿಸುತ್ತದೆ ಎಂಬುದರ ಸಂಕೇತವಾಗಿರುತ್ತದೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಬದಲಾವಣೆ ಇದ್ದಕ್ಕಿದ್ದಂತೆ ಬರೋದಿಲ್ಲ. ಸದ್ದಿಲ್ಲದೆ ಮತ್ತು ಗಮನಿಸದೆ ಬರುವಂತೆ ಆಗುತ್ತದೆ. ಅದ್ಭುತವಾದ ವಿಷಯವೆಂದರೆ ನಿಮಗೆ ಹತ್ತಿರವಿರುವವರು ಎಂದು ಭಾವಿಸಬಹುದು. ತಮ್ಮ ಮಾತುಗಳಿಂದ ನಿಮ್ಮನ್ನು ನೋಯಿಸಬಹುದು. ನೀವು ಎಷ್ಟೇ ಪ್ರಾಮಾಣಿಕರಿದ್ರೂ ಕೂಡ ಅವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಇದು ನಿಮ್ಮ ಸಮಸ್ಯೆ ಅಲ್ಲ, ಇದು ಒಂದು ಪರೀಕ್ಷೆ. ನೀವು ಈ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಎದುರಿಸುತ್ತೀರಾ ಎಂಬುದು ಜೀವನದಲ್ಲಿ ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ಖಂಡಿತವಾಗಿ ಈ ಪರಿಸ್ಥಿತಿಗೆ ಕಾರಣ ನಿಮ್ಮ ಜೀವನದಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ಗ್ರಹಗಳ ಪ್ರಭಾವ. ಶನಿ ದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ಈ ಸಮಯ ಅಂದರೆ ಫೆಬ್ರವರಿ 1 ಬಹಳ ಭಯಂಕರವಾಗಿರುವ ಹುಣ್ಣಿಮೆ ಕೂಡ ಇದ್ದಿದ್ದರಿಂದ ಗ್ರಹಗಳ ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಶಕ್ತಿ, ಸಾಮರ್ಥ್ಯ ಮತ್ತು ಉತ್ಸಾಹವನ್ನು ಪರೀಕ್ಷೆ ಮಾಡುತ್ತೆ. ಆದ್ದರಿಂದ ಈ 4-5 ದಿನಗಳು ನಿಮ್ಮ ಜೀವನದಲ್ಲಿ ನಿರ್ಣಾಯಕವಾದ ಸಮಯ. ಅದೇ ರೀತಿ ಈ 3 ಜಾಗಗಳಿಗೆ ನೀವು ಹೋಗೋದನ್ನು ಖಂಡಿತವಾಗಿ ತಪ್ಪಿಸಬೇಕು. ಈ 3 ಜಾಗಗಳಿಗೆ ಹೋಗೋದ್ರಿಂದ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಒಟ್ಟಾರೆಯಾಗಿ ಆ ಒಂದು 3 ಸ್ಥಳಗಳನ್ನು ಮುಂದೆ ನೋಡ್ತಾ ಹೋಗೋಣ. ಹಾಗೂ ಗುರು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಆಗ್ತಾ ಇದ್ದಾನೆ. ರಾಹು, ಕೇತು ಮತ್ತು ಇತರ ಗ್ರಹಗಳು ಹಳೆಯ ಕರ್ಮಗಳನ್ನು ಕೊನೆಯಲ್ಲಿ ಇಡ್ತಾರೆ. ಈ 4-5 ದಿನಗಳು ಗ್ರಹಗಳು ಒಂದೇ ಸಮಯದಲ್ಲಿ ಪ್ರಭಾವ ಬೀರೋದು ಬಹಳ ಅಪರೂಪ. ಅದಕ್ಕಾಗಿಯೇ ಈ ಬದಲಾವಣೆ ಬಹಳ ನಿರ್ಣಾಯಕವಾಗಿದೆ. ಈ 4-5 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ಮುಂದಿನ 10 ವರ್ಷಗಳವರೆಗೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂಬುದನ್ನು ನೀವು ಗಮನಿಸಬೇಕು. ರಾಶಿಯವರು ಬಹಳಷ್ಟು ಬುದ್ಧಿವಂತರು ಮತ್ತು ನಿಸ್ವಾರ್ಥ ಸೇವೆಯನ್ನು ಮಾಡುವಂಥವರು. ನಿಮ್ಮ ಜೀವನದಲ್ಲಿ ಮುಂದೆ ಹೆದರಬೇಡಿ, ಭಯ ಪಡಬೇಡಿ, ಹಿಂದೆ ಸರಿಯಬೇಡಿ. ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕುವವರು ಮಾತ್ರ ಈ ಪ್ರಬಲ ಬದಲಾವಣೆಯನ್ನು ಸ್ವೀಕರಿಸುತ್ತಾರೆ. ಈ ಪ್ರಮುಖ ದಿನಗಳಲ್ಲಿ ಅನಿರೀಕ್ಷಿತ ಘಟನೆಗಳು ಸಂಭವಿಸುತ್ತವೆ. ನೀವು ಒಂಟಿಯಾಗಿರುವಾಗ ಯಾರಾದರೂ ದೂರದಿಂದ ನಿಮ್ಮನ್ನು ನೋಡುತ್ತಾರೆ, ನಿಮ್ಮನ್ನು ಗಮನಿಸುತ್ತಿರುವಂತೆ ಭಾಸವಾಗ್ತಾ ಇರುತ್ತೆ. ಒಂದೇ ರೀತಿಯ ಆಲೋಚನೆ ಪದೇ ಪದೇ ಬರ್ತಾ ಇರುತ್ತೆ. ಇವು ಭ್ರಮೆ ಅಲ್ಲ, ಇದು ನೀವು ನಿಮ್ಮ ಮನೆಯಲ್ಲಿರುವಂತಹ ದೈವಿಕ ರಕ್ಷಣೆಯ ಚಿಹ್ನೆ
ಚಿಹ್ನೆಗಳಾಗಿರುತ್ತೆ. ಈ ಶಕ್ತಿ ನಿಮಗೆ ಹಾನಿಕಾರಕವಲ್ಲ, ನಿಮ್ಮ ವಂಶಾವಳಿಯಲ್ಲಿನ ಪುಣ್ಯದ ಪರಿಣಾಮವಾಗಿರುತ್ತೆ. ನೀವು ಎಷ್ಟೇ ತೊಂದರೆಗಳನ್ನು ಎದುರಿಸಿದರೂ ಕೂಡ ಈ ಶಕ್ತಿಯು ನಿಮ್ಮ ಚಲನವಲನವನ್ನು ಗಮನಿಸ್ತಾ ಇದೆ. ನೀವು ನಿರಂತರವಾಗಿ ನಿಯತ್ತಾಗಿರೋದ್ರಿಂದ ಅದು ನಿಮ್ಮನ್ನು ಬಲವಾಗಿ ಬೆಂಬಲಿಸ್ತಾ ಇದೆ. ಖಂಡಿತವಾಗಿ ನೀವು ತಪ್ಪು ಹಾದಿಯಲ್ಲಿದ್ದರೆ ಅದು ಮೌನವಾಗಿ ನಿಮ್ಮನ್ನು ಎಚ್ಚರಿಸುತ್ತದೆ. ಈ ದೈವಿಕ ರಕ್ಷಣಾ ಶಕ್ತಿ ಕುಂಭ ರಾಶಿಯವರಿಗೆ ವಿಶೇಷವಾಗಿ ದಾರಿ ತೋರಿಸುವಂತಹ ಒಂದು ಶಕ್ತಿಯ ಒಂದು ಪ್ರತಿರೂಪವಾಗಿರುತ್ತೆ. ಈಗಾಗಲೇ ನಿರ್ಧಾರ ತೆಗೆದುಕೊಂಡಿರುತ್ತೆ. ದೇವರು ನಿಮ್ಮ ಮೇಲೆ ಹಳೆಯ ದುಃಖಗಳನ್ನು ದೂರ ಮಾಡ್ತಾರೆ. ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ಐಷಾರಾಮಿ ಬದುಕನ್ನು ಕಂಡುಕೊಳ್ಳಬಹುದು. ಹೊಸ ಆಸ್ತಿ ಖರೀದಿ ಮಾಡಬಹುದು. ಸ್ವಂತ ಮನೆಯನ್ನು ಕಂಡುಕೊಳ್ಳಬಹುದು. ಈ 4-5 ದಿನಗಳು ಮುಂಬರುವಂತಹ ದಿನದಲ್ಲಿ ಒಬ್ಬ ಪ್ರಮುಖವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಅಥವಾ ಅಸ್ತಿತ್ವದಲ್ಲಿರುವಂತಹ ಸಂಬಂಧವು ಅಸಾಧಾರಣವಾಗಿ ಬಲಗೊಳ್ಳುತ್ತದೆ. ಆ ವ್ಯಕ್ತಿಯ ಮೂಲಕ ನೀವು ಕಳೆದುಕೊಂಡ ಸಂತೋಷ, ವಿಶ್ವಾಸ ಮತ್ತು ಸಂಪತ್ತು ನಿಧಾನವಾಗಿ ಮರಳುತ್ತೆ. ಈ ಬದಲಾವಣೆಯು ಮೌನವಾಗಿ, ಜೋರಾಗಿ ಅಲ್ಲ, ಶಾಶ್ವತವಾಗಿ ಸಂಭವಿಸುತ್ತದೆ. ಇದಕ್ಕೆ ಕೆಲವು ಸ್ಪಷ್ಟ ಚಿಹ್ನೆಗಳು ಕೂಡ ಇರ್ತವೆ. ನೀವು ಕಳೆದುಕೊಂಡಿರೋದಂಥದ್ದು ತೆಗೆದುಕೊಳ್ಳಲು ಬಯಸುವಂತಹ ಹಾದಿಯಲ್ಲಿ ಅಡೆತಡೆಗಳು, ಅದೇ ವ್ಯಕ್ತಿ ಅಥವಾ ಅದೇ ಕನಸು ಮತ್ತೆ ಮತ್ತೆ ಮನಸ್ಸಿಗೆ ಬರುತ್ತದೆ. ಕೆಲವು ಸನ್ನಿವೇಶಗಳು ನಿಮ್ಮನ್ನು ಯೋಚಿಸಿದಂತೆ ಮಾಡುತ್ತದೆ. ಇದು ಕಾಕತಾಳೀಯವಲ್ಲ, ದೇವರು ನಿಮಗೆ ಎಚ್ಚರಿಕೆಯ ಮಾರ್ಗದರ್ಶನವನ್ನು ನೀಡ್ತಿದ್ದಾರೆ. ನೀವು ಮೌನವಾಗಿರಲು ಬಯಸಿದಷ್ಟು ಸಹ ಆ ಸಂದರ್ಭಗಳು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಅದೇ ರೀತಿ ಕುಂಭ ರಾಶಿಯವರು ನೋವಿನಲ್ಲೂ ಕೂಡ ಭದ್ರತೆ ಮತ್ತು ಭರವಸೆಯನ್ನು ಬಯಸುತ್ತಾರೆ. ಅದಕ್ಕಾಗಿಯೇ ಈ ಚಿಹ್ನೆಗಳು ನಿಮಗೆ ಅದೇ ವಿಷಯವನ್ನು ಹೇಳುತ್ತಿವೆ. ಒಟ್ಟಾರೆಯಾಗಿ ಈಗ ಬದಲಾಯಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದು ಹೆಸರು ಈಗ ನಿಮ್ಮ ಜೀವನದಲ್ಲಿ ನಿರ್ಣಾಯಕವಾಗಿರುತ್ತೆ. ಒಟ್ಟಾರೆ ಈ ಸಮಯ, ಈ ಹೆಸರಿನಲ್ಲಿ ಖಂಡಿತವಾಗಿ ಅಕ್ಷರವಿರುತ್ತದೆ. ಆ ವ್ಯಕ್ತಿ ನಿಮ್ಮ ಜೀವನವನ್ನು ಬೆಳಕಿನಂತೆ ಪ್ರವೇಶ ಮಾಡ್ತಾರೆ. ಅವನು ನಿಮ್ಮಲ್ಲಿ ಇರ್ತಕ್ಕಂಥ ಹೊಸ ಉತ್ಸಾಹ, ಸ್ಪಷ್ಟತೆ ಮತ್ತು ಧೈರ್ಯವನ್ನು ತುಂಬುತ್ತಾನೆ. ಅದೇ ಅಲ್ಲದೆ ಅವನು ನಿಮಗೆ ಈಗಾಗಲೇ ತಿಳಿದಿರುವಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಹೊಸ ಪರಿಚಯ ಆಗ್ಬೋದು. ಈ 4-5 ದಿನದಲ್ಲಿ ನೀವು ಇದ್ದಕ್ಕಿದ್ದಂತೆ ಹೊಸ ಪರಿಚಯವನ್ನು ಮಾಡಿಕೊಳ್ಬಹುದು. ಆ ವ್ಯಕ್ತಿಯ ಮಾತುಗಳು ಸಿಹಿಯಾಗಿರೋದಿಲ್ಲ, ಆದರೆ ಅವನು ಹೇಳುತ್ತಿರೋದು ಸುಳ್ಳಲ್ಲ. ಆದರೆ ಸತ್ಯ ಮಾತ್ರ. ಮೊದಲಿಗೆ ಇದು ಕಠಿಣವಾಗಿ ಕಂಡರೂ ಕೂಡ ನಂತರ ಅದೇ ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಹಳೆ ಕರ್ಮ ಬಂಧನಗಳನ್ನು ತೊಳೆಯುವಂತಹ ಮತ್ತು ನಿಮ್ಮ ಕರ್ಮಗಳಿಗೆ, ಕಷ್ಟಗಳಿಗೆ ಪರಿಹಾರವನ್ನು ತೋರಿಸುವ ಮಾರ್ಗವನ್ನು ಮೌನವಾಗಿ ಸೂಚಿಸ್ತಾರೆ. ಈ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಒಳ್ಳೆಯ ಬದಲಾವಣೆಗಳನ್ನು ಕಂಡುಕೊಳ್ಬಹುದು. ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಯಾರ ಒತ್ತಡಕ್ಕೂ ಒಳಗಾಗೋದಿಲ್ಲ. ಅದು ಭಯದ ನಿರ್ಧಾರವಾಗಿರೋದಿಲ್ಲ. ಅದು ನಿಮ್ಮ ಆಂತರಿಕ ಆತ್ಮದ ಸುಂದರವಾದ ನಿರ್ಧಾರವಾಗಿರುತ್ತೆ. ಈ ಸುಳಿಯನ್ನು ನೀವು ಗಮನಿಸಿದರೆ ನಿಮ್ಮ ಜೀವನವು ಮತ್ತೆ ಎಂದಿಗೂ ಕೂಡ ಒಂದೇ ರೀತಿ ಆಗಿರೋದಿಲ್ಲ. ಇದು ಸಣ್ಣ ಬದಲಾವಣೆಯಲ್ಲ, ಸಂಪೂರ್ಣ ಜೀವನದ ಬದಲಾವಣೆಯಾಗಿರುತ್ತೆ. ನೀವು ಈ ಮಾತುಗಳನ್ನು ಕೇಳುತ್ತಿದ್ದರೆ ಇದು ಕಾಕತಾಳೀಯವಲ್ಲ. ನೀವು ನಿಮ್ಮ ಸಮಯ ಪ್ರಾರಂಭವಾಗಿದೆ. ಈ 4-5 ದಿನಗಳು ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಅಲುಗಾಡಿಸುವಂತಹ ಒಂದು ಪ್ರಮುಖ ಸುದ್ದಿ ಅಥವಾ ಘಟನೆ ಸಂಭವಿಸುತ್ತದೆ. ಇದು ಸಣ್ಣ ವಿಷಯವಲ್ಲ. ಇದು ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವಂತಹ ಮಹತ್ವದ ತಿರುವು. ಈ ಸಮಯದಲ್ಲಿ ನೀವು ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಖಂಡಿತವಾಗಿ ಆ ನಿರ್ಧಾರವು ನಿಮ್ಮ ಭವಿಷ್ಯದ ಜೀವನದ ಅಡಿಪಾಯವಾಗಿರುತ್ತೆ. ಒಟ್ಟಾರೆಯಾಗಿ ಹಲವು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಗೊಂದಲ, ಅವಮಾನ, ಅನುಮಾನ, ಎಲ್ಲ ರೀತಿಯ ಒಂದು ವಿಶೇಷವಾದ ತೊಂದರೆಗಳನ್ನು ತೆಗೆದುಹಾಕಲ್ಪಡುತ್ತೆ. ಹಳೆಯ ನೋವುಗಳಿಂದ ಬಿಡುಗಡೆಯನ್ನು ಹೊಂದುತ್ತೀರಾ. ಮುಂದೆ ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗ, ಹೊಸ ಶಕ್ತಿ, ಹೊಸ ಧೈರ್ಯ ಎಲ್ಲವೂ ಕೂಡ ಆ ವ್ಯಕ್ತಿಯಿಂದ ಬರೋದ್ರಿಂದ ಖಂಡಿತವಾಗಿ ಕುಂಭ ರಾಶಿಯವರು ಅದ್ಭುತವಾದ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ಇನ್ನು ಸಮಾಜದಲ್ಲಿ ಗೌರವ ಹೆಚ್ಚಳವಾಗುತ್ತೆ. ಹಳೆಯ ಸ್ನೇಹಿತರ ಭೇಟಿಯಾಗುತ್ತೆ. ಶತ್ರುಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಸುರಕ್ಷತೆ ಆಗಿರಬೇಕು. ಈ ದಿನಗಳಲ್ಲಿ ಶಿವ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಶುದ್ಧ ಹಾಲು ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿಸುವುದು ತುಂಬಾ ಒಳ್ಳೆಯದು. ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿಮ್ಮ ಕಷ್ಟಗಳು ಸುಲಭವಾಗುತ್ತವೆ. ಜೀವನದಲ್ಲಿ ಸಮೃದ್ಧಿ, ಸಂಪತ್ತು, ಆರೋಗ್ಯ ಮತ್ತು ಮನಃಶಾಂತಿ ತುಂಬಿರುತ್ತೆ. ಪ್ರತಿ ಅಭಿಷೇಕದಲ್ಲೂ ಕೂಡ ಜಪ ತಪವನ್ನು ಪಠನೆ ಮಾಡಬೇಕಾಗುತ್ತೆ. ಆಧ್ಯಾತ್ಮಿಕವಾಗಿ ಶಕ್ತಿಯನ್ನು ಹೆಚ್ಚಿಸಿಕೊಂಡ್ರೆ ನಿಮ್ಮ ಮನಸ್ಸು ಸ್ಥಿರವಾಗುತ್ತೆ. ಇದು ದೇವರೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತೆ. ನಾವು ಖಂಡಿತವಾಗಿ ವಿಧಿಯ ಆಟದ ಮುಂದೆ ಸೋಲ್ಬೇಕಾಗುತ್ತೆ. ಕೆಲವೊಂದಿಷ್ಟು ಬಾರಿ ಅನಿರೀಕ್ಷಿತವಾದ ತಿರುವುಗಳು, ಮನಸ್ತಾಪಗಳು, ಜಗಳ ಅಥವಾ ಜೀವನದಲ್ಲಿ ದೊಡ್ಡ ದೊಡ್ಡ ಹೊರೆಗಳು ಬರಬಹುದು. ಅದನ್ನೆಲ್ಲ ನಾವು ನಿವಾರಿಸ್ಕೊಳ್ಬೇಕು ಅಂದರೆ ಖಂಡಿತವಾಗಿ ನಮ್ಮ ಮನಸ್ಸನ್ನು ಬಲಪಡಿಸ್ಕೊಳ್ಬೇಕು. ಯಾವುದೇ ತೊಂದರೆ ಬಂದರೂ ಕೂಡ ಎದುರಿಸ್ತೀವಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಮೊದಲಿಗೆ ನಾವು ಹೊಂದಬೇಕಾಗುತ್ತೆ. ಪ್ರತಿಯೊಂದು ಜೀವನದ ನಾಟಕದಲ್ಲಿ ನಾವು ಪಾತ್ರಧಾರಿಗಳಾಗಿರ್ತೀವಿ. ಅದೇ ರೀತಿ ಕಷ್ಟಗಳನ್ನು ಎದುರಿಸುವಂತಹ ಮುಖ್ಯವಾದ ಮನಸ್ಥಿತಿಯನ್ನು ಹೊಂದಿರಬೇಕಾಗುತ್ತೆ.
ಇನ್ನು ಕುಂಭರಾಶಿಯವರು ಈ 3 ಸ್ಥಳಗಳಿಗೆ ಹೋದರೆ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳಬಹುದು. ದೇವರು ಕೂಡ ನಿಮ್ಮನ್ನು ಉಳಿಸಲು ಸಾಧ್ಯವಿಲ್ಲ. ಈ ರಾಶಿಯಲ್ಲಿ ಜನಿಸಿದಂತಹ ಜನರು ಬಹಳ ಮುಖ್ಯವಾಗಿ ಈ ಸಂದೇಶವನ್ನು ಕೇಳಿಸ್ಕೊಳ್ಬೇಕು. ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು. ನಿಮ್ಮ ಜೀವನ ಅಮೂಲ್ಯವಾಗಿದೆ, ಅದನ್ನು ರಕ್ಷಿಸೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಈ ಸಮಯ ಯೋಚಿಸಿ ಮತ್ತು ನೀವು ವಿಶೇಷವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನೀವು ಯಾವುದೇ ರೀತಿಯ ತೊಂದರೆಗೆ ಅಥವಾ ಅಪಘಾತಕ್ಕೆ ಒಳಗಾದಂತಹ ಜಾಗಕ್ಕೆ ಮತ್ತೆ ಮತ್ತೆ ಭೇಟಿ ನೀಡೋದನ್ನು ತಪ್ಪಿಸಬೇಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡರೆ ನೀವು ಮೊದಲಿಗಿಂತ ಹೆಚ್ಚು ಗಂಭೀರವಾದ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಈ ಬಾರಿ ನಷ್ಟವು ಆರ್ಥಿಕವಾಗಿ ಹೊರೆ ಆಗಬಹುದು. ನೀವು ಹೋಗಬಾರದ 3 ಸ್ಥಳದಲ್ಲಿ ಹೊಸ ಜನರು ಅಥವಾ ನಿಮಗೆ ತಿಳಿಯದೇ ಇರುವಂತಹ ಜನರೊಂದಿಗೆ ಅಪಾಯಕಾರಿ ಹೊಸ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಈ ರಾಶಿ ಚಕ್ರ ಚಿಹ್ನೆಗಳು ಸಾಮಾನ್ಯವಾಗಿ ವಿಶ್ವಾಸ ಜನರೊಂದಿಗೆ ಸುರಕ್ಷಿತ ವಾತಾವರಣದಲ್ಲಿರಲು ಇಷ್ಟಪಡ್ತೀರಾ. ಆದರೆ ಕೆಲವೊಮ್ಮೆ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮಗೆ ಪರಿಚಯ ಇರುವಂಥವರು ಹೊಸ ಸ್ಥಳಗಳಿಗೆ ಕರೆದುಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾರೆ. ಅಂತಹ ಸ್ಥಳಗಳಿಗೆ ನಿರ್ಜನವಾಗಿರುವಂತಹ ಪ್ರದೇಶಗಳಿಗೆ ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಹೊಸ ಸ್ಥಳವನ್ನು ತೋರಿಸೋದಕ್ಕೆ ಆಸೆ ಅಥವಾ ಆಮಿಷವನ್ನು ಒಡ್ಡಿ ಕರ್ಕೊಂಡು ಹೋಗ್ಬೋದು. ಅಲ್ಲಿ ನೀರಿರೋದಾಗಿರ್ಬೋದು ಅಥವಾ ಹಳೆ ಗುಡ್ಡಗಾಡುಗಳಿರ್ಬೋದು ಅಥವಾ ದೇವಾಲಯ ಇದ್ದು ನಿಮಗೆ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ ಅಂತಂದರೆ ಅಂಥ ಜಾಗಗಳಿಗೆ ಹೋಗೋದನ್ನು ಖಂಡಿತವಾಗಿ ತಪ್ಪಿಸಬೇಕಾಗುತ್ತೆ. ಇಲ್ಲಿ ನೀವು ಪದೇ ಪದೇ ಹೋಗೋದ್ರಿಂದ ನಿಮ್ಮ ಮನಸ್ಸು ಅಸಹಾಯಕವಾಗುತ್ತೆ. ಈಗ ಹುಣ್ಣಿಮೆ ಕೂಡ ಮುಗ್ದಿರೋದ್ರಿಂದ ಚಂದ್ರನ ಶಕ್ತಿ ಕಡಿಮೆ ಇರೋದ್ರಿಂದ ಈ ಸಮಯದಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಆವರಿಸುವಂತಹ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನೀವು ಆ ಸ್ಥಳಗಳಿಗೆ ಭೇಟಿ ನೀಡೋದನ್ನು ತಪ್ಪಿಸಬೇಕು. ಇನ್ನು ತುಂಬ ಸೂಕ್ಷ್ಮವಾಗಿರುವಂತಹ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡುತ್ತೆ. ಬೇರೆಯವರ ಸಂತೋಷವನ್ನು ಹುಡುಕ್ತಾ ಇರ್ತೀರಾ. ಅದಾಗಿ ಕೂಡ ಕೆಲವರು ನಿಮ್ಮನ್ನು ಅತಿಯಾಗಿ ಟೀಕಿಸ್ತಾರೆ, ನಿಮಗೆ ಅವಮಾನ ಮಾಡ್ತಾರೆ, ನಿಮಗೆ ಹಲವು ರೀತಿಯ ಚುಚ್ಚು ಮಾತುಗಳನ್ನು ಆಡ್ಬೋದು, ನಿಮ್ಮನ್ನು ಕುಗ್ಗಿಸಬಹುದು. ಅಂತಹ ಸ್ಥಳಗಳಿಗೆ ಭೇಟಿ ನೀಡೋದನ್ನು ತಪ್ಪಿಸಬೇಕು. ನೀವು ನಂಬಿದಂಥ ಜನಗಳಿಂದಲೇ ಮೋಸ ಹೋಗುವ ಸಾಧ್ಯತೆ ಇರೋದ್ರಿಂದ ಯಾರನ್ನ ನಂಬಬೇಕು, ಯಾರ ಜೊತೆ ಸೇರಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಸ್ಥಿರವಾಗಿರುವಂತಹ ಸ್ವಭಾವ ಮತ್ತು ನಿಷ್ಠಾವಂತ ಮನಸ್ಥಿತಿ ನಿಮ್ಮದಾಗಿರೋದ್ರಿಂದ ನೀವು ಎಲ್ಲರಿಂದ ಸೌಜನ್ಯವನ್ನು ಇಷ್ಟಪಡ್ತೀರಾ. ಆದರೆ ಕೆಲವೊಂದಿಷ್ಟು ಜನ ನಿಮ್ಮ ಸಹಾಯವನ್ನು ಪಡೆದುಕೊಂಡು ನಿಮ್ಮ ಬಗ್ಗೆ ಟೀಕೆ ಮಾಡೋದಾಗಿರ್ಬೋದು, ನಿಮ್ಮನ್ನು ಆಡ್ಕೊಳ್ಳೋದಾಗಿರ್ಬೋದು ಅಥವಾ ನಿಮಗೆ ಅವಮಾನ ಮಾಡುವಂತಹ ಸ್ಥಳಗಳಿಗೆ ಖಂಡಿತವಾಗಿ ಈ 4-5 ದಿನಗಳು ಹೋಗಬೇಡಿ. ನಿಮ್ಮ ಮನಸ್ಸು ಬಹಳಷ್ಟು ಚಂಚಲವಾಗಿರುತ್ತೆ ಮತ್ತು ಮನಸ್ಸಿನಲ್ಲಿ ಹಲವಾರು ರೀತಿಯ ತೊಂದರೆಗಳು ಬರಬಹುದು. ಇದರಿಂದ ಒತ್ತಡ ಉಂಟಾಗಬಹುದು, ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರಬಹುದು. ಆದ್ದರಿಂದ ಇಂತಹ ಸ್ಥಳಗಳಿಗೆ ಭೇಟಿ ನೀಡೋದನ್ನು ತಪ್ಪಿಸಬೇಕು. ಇನ್ನು ಕೋರ್ಟ್ ಕಚೇರಿ ವ್ಯವಹಾರ ನಡೀತಾ ಇರುವಂತಹ ಜಾಗ ಅಥವಾ ಯಾವುದೇ ರೀತಿಯ ಗಲಾಟೆ ವಿವಾದ ಇರುವಂತಹ ಜಾಗಗಳಿಗೆ ಹೋಗಬೇಡಿ. ಸುರಕ್ಷಿತವಾಗಿಲ್ಲದೆ ಇರುವಂತಹ ಸ್ಥಳಗಳಿಗೆ ಯಾರಾದರೂ ನಿಮ್ಮನ್ನು ಆಹ್ವಾನಿಸಿದರೆ ಅವರನ್ನು ನಂಬಬೇಡಿ. ವಿಶೇಷವಾಗಿ ರಾತ್ರಿಯಲ್ಲಿ ಅಥವಾ ಜನದಟ್ಟಣೆಯ ಪ್ರದೇಶದಲ್ಲಿ ಹೊರಗೆ ಹೋಗೋದನ್ನು ತಪ್ಪಿಸಬೇಕು. ಈ ವಿಷಯದಲ್ಲಿ ನೀವು ಸಹಜವಾಗಿ ಕೋಪ ಮಾಡಿಕೊಳ್ಬೇಡಿ. ಯಾರೊಂದಿಗೂ ಹೊರಗಡೆ ಹೋಗುವ ಮೊದಲು ಅವರ ಉದ್ದೇಶ ಮತ್ತು ಆ ಸ್ಥಳ ಎಷ್ಟು ಸುರಕ್ಷಿತವಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ. ಈ ವಿಷಯದಲ್ಲಿ ನೀವು ಅಜಾಗರೂಕರಾಗಿದ್ದರೆ ನಿಮ್ಮ ಮೇಲೆ ದಾಳಿ ಮಾಡಬಹುದು. ನೀವು ತೊಂದರೆನ ಒಳಗಾಗಬಹುದು, ತೊಂದರೆಯನ್ನು ಎದುರಿಸಬೇಕಾಗಿ ಬರುತ್ತೆ. ನಿಮ್ಮ ಮೇಲೆ ದಾಳಿ ಮಾಡಲಾಗಿ ನಿಮ್ಮ ಎಲ್ಲ ರೀತಿಯ ಒಂದು ಆರೋಗ್ಯವನ್ನು ಕಳೆದುಕೊಳ್ತೀರಾ, ಜೀವ ಅಪಾಯದಲ್ಲಿರಬಹುದು. ಅಥವಾ ಈ ಸಮಯದಲ್ಲಿ ಸ್ಥಳಗಳಲ್ಲಿ ಕೆಲವೊಂದಿಷ್ಟು ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಆ ಒಂದು ಸ್ಥಳಗಳಿಗೆ ಭೇಟಿ ನೀಡೋದನ್ನು ತಪ್ಪಿಸಿ. ಈ 3 ಸ್ಥಳಗಳನ್ನು ನೀವು ಭೇಟಿ ನೀಡೋದನ್ನು ತಪ್ಪಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಅಪಾಯದಿಂದ ದೂರವಾಗ್ತೀರಾ, ಸಾಕಷ್ಟು ಲಾಭವನ್ನು ಕಂಡುಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಈ ಸಮಯದಲ್ಲಿ ಅಂದರೆ ಈ 4-5 ದಿನ ಫೆಬ್ರವರಿ 1, 2, 3, 4, 5 ದಿನಗಳು ಯೋಗ, ಧ್ಯಾನ ಮಾಡೋದು, ಒಳ್ಳೆಯ ಪುಸ್ತಕಗಳನ್ನು ಜಪ ಮಾಡೋದು ಮತ್ತು ದೇವರ ಹೆಸರುಗಳನ್ನು ಪದೇ ಪದೇ ಜಪಿಸೋದು ಮತ್ತು ಒಳ್ಳೆಯ ಮೂವಿಗಳನ್ನು ನೋಡೋದು, ಅಂದರೆ ತಮಾಷೆಯಾಗಿರುವಂತಹ ಸಿನಿಮಾ ಅಥವಾ ವಿಶೇಷವಾಗಿ ಈ ಸಮಯದಲ್ಲಿ ಯೋಗ ಪ್ರಾಣಾಯಾಮಗಳನ್ನು ನೀವು ರೂಢಿ ಮಾಡ್ಕೊಳ್ಳೋದು ಅದ್ಭುತವಾಗಿರುತ್ತೆ. ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಸಮಯದಲ್ಲಿ ಬೆಳೆಯುವ ಮತ್ತು ಬದುಕಬೇಕೆನ್ನುವ ಬಯಕೆ ಇದ್ದೇ ಇರುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನಾದರನ್ನ ಸಾಧಿಸೋಕೆ ಸಾಧ್ಯವಾಗುತ್ತೆ. ದೈವಿಕವಾದ ಮಾರ್ಗದರ್ಶನ ನಿಮಗೆ ಶಕ್ತಿಯನ್ನು ತುಂಬುತ್ತೆ. ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ. ಒಟ್ಟಾರೆಯಾಗಿ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಈ ಒಂದು ಸಮಯವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳಿಂದ ಹೊರಬರೋದಕ್ಕೆ ಸಂಪೂರ್ಣವಾಗಿ ನಾವು ತಿಳಿಸಿರುವಂತಹ ಪರಿಹಾರವನ್ನು ಅನುಸರಿಸಿ. ಇನ್ನು ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಹೆಚ್ಚಿನ ಸಂಪತ್ತನ್ನು ಸಿಗುವಂತಹ ಒಂದು ಆಶೀರ್ವಾದ ಕೂಡ ಸಿಗ್ತಾ ಇದೆ. ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಬೇಕು. ಬರುವಂತಹ ಅವಕಾಶವನ್ನು ಕಳೆದುಕೊಳ್ಬೇಡಿ. ಒಟ್ಟಾರೆ ಜೀವನದಲ್ಲಿ ತ್ವರಿತ ಪ್ರಗತಿಯನ್ನು ನೋಡಲು ಬಯಸಿದರೆ ಕೆಲವು ಪರಿಹಾರಗಳನ್ನು ಖಂಡಿತವಾಗಿ ಅನುಸರಿಸಿ. ನಿಮ್ಮ ಬಾಳನ್ನು ಬಂಗಾರ ಮಾಡಿಕೊಳ್ಳಿ. ಖಂಡಿತವಾಗಿ ಕುಂಭರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಶುಭ ಹಾಗೂ ಲಾಭದಿಂದ ತುಂಬಿರಲಿ ಎಂದು ಹಾರೈಸುತ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.